ನಾವು ಈಗ ಹೊಂಟಿದ್ದೀವಿ ಸ್ವಲ್ಪ ಟ್ರೈಲರ್ ಮಜಾ ಮಾಡೋಕ್ಕೆ ನೋಡ ನೀಟಾಗಿ ನಮ್ಮ ಹೊಸ ಫ್ರೆಂಡನ್ನು ಶುರು ಕರ್ತೆ. ಈಗ ನಾವು GT ವಾರ್ಡ್ ಮಾಡಿ ಹೊಂಟೀವಿ. ಇಲ್ಲಿಂದ ಒಂದೇನು 3 hours ಆಗ್ಬೋದು ಭಾಳ ಅಂದ್ರೆ 3 hours ಎಲ್ಲ ಮ್ಯಾಕ್ಸಿಮಮ್ 2 hours ಆಕೈತಿ. ಮತ್ತು ಭಾಳ ಲೇಟ್ ಆಯ್ತು. ಈಗ ನಾನು ಲಘು ಬಿಡಬೇಕಾಗಿತ್ತು. ನೋಡೋಣ ಎಷ್ಟು ಗಂಟೆಗೆ ಬಿಡ್ತೀವಿ ಅಂತ. ಈಗ ಟೈಮು ಆಲ್ಮೋಸ್ಟ್ ಅಲ್ಲ 12 ಗಂಟೆ ಆಗೈತಿ. ಮುಂಜಾನೆ ಲಘು ಬಿಡೋಕಂತ ಪ್ಲ್ಯಾನ್ ಮಾಡಿದ್ವಿ, ಆದ್ರೆ ಲೇಟ್ ಆಗುತ್ತೆ. ಮತ್ತು ಕ್ಲಾಸಿಗೆ ಹೋಗಿ ಮೆಜೆಸ್ಟಿಕ್ಕಿಂತ ಮತ್ತು ಮಾಗಡಿ ರೋಡಿಂತ ಪರ್ಪಲ್ ಲೈನಿಗೆ ಹೋಗ್ಬೇಕು. ನೋಡೋಣ ಏನಾಗ್ತೈತೆ ಅಂತ ಮುಂದೆ. ಮಿಸ್ ಮಾಡ್ದಂಗೆ ನೋಡ್ರಿ. ಮತ್ತು ವ್ಯೂ ಕೊಡ್ತೀವಿ ಬ್ಲಾಗ್ ಲಾಸ್ಟಿಗೆ. ಮಿಸ್ ಆಗಿತ್ತು ಆದ್ರೆ ಈಗ ಮತ್ತೆ ರಿಲೀಸ್ ಮಾಡತ್ತಾರ ಇದು ಪೂರ್ತಿ. ಈಗ ಇನ್ಸ್ಟಾಗ್ರಾಮ್ದಾಗ ಬಿಯರ್ ಬೈ ಸಿಪ್ಸ್ ಅಂತ ಅದ ಮೋಸ್ಟ್ಲಿ ಅವ್ರದ್ದು ಇಂಟ್ರೊಡ್ಯೂಸ್ ಏನಾಗಿತ್ತು ಮೂವಿದು. ಮೋಸ್ಟ್ಲಿ ಅದು ಇನ್ಸ್ಟಾಗ್ರಾಮ್ದಾಗ ನೋಡ್ರೆ ಗೊತ್ತಾಕೈತಿ ಎಲ್ಲ ನಿಮ್ಗೆ. ಐತಿ ಫುಲ್ ಕಾಂತಾರ ಹೆಂಗೈತಲ್ಲ ಹಂಗ ಫುಲ್ ಐತಿ. ಹಳೆ ಕಾಲದ ಮೂವಿ ಐತಿ. ಈಗ ನಾವು ಮೆಜೆಸ್ಟಿಕ್ ಬಂದೇವಿ. ಜಸ್ಟ್ ಈಗ ನೋಡ್ತಿರ ಭಾಳ ರಶ್ ಭಾಳ ಇದೆ. ನೋಡ್ತಿರ ಎಷ್ಟು ರಶ್ ಇದೆ ಅಂತ ಪೂರ್ತಿ. प्यारी समझ गई ಪೂರ್ತಿ ಗಾಯ್ಸ್ ನಾವು ಮೆಜೆಸ್ಟಿಕ್ ಇಂದ್ರ ಮೆಟ್ರೋ ಭಾಳ ಕಡಿಮೆ ಹೋಗೋದು. कैसे लोग रहते हैं यार यहाँ पर. ನಮಗೂ ಗೊತ್ತಿಲ್ಲ ಅದು ಹೆಂಗಂತ. ಅದ್ರ ಸಂಬಂಧ ನಮಗೂ ಕನ್ಫ್ಯೂಸ್ ಭಾಳ ಆಗಿತ್ತು. ಇವತ್ತು ಭಾಳ ಯಾವ ಪರಿ ಇವತ್ತು ಬಿಸಿಲು ಯಾವ ಪರಿ ಇದೆ ನೋಡಿ. ಎಲ್ಲಿ ಗೈಸ್ ನೋಡಿ ಗೈಸ್ ಪೂರ್ತಿ ಫ್ಲೈವರ್ ಟೈಪ್ ಇದೆ ನೋಡಿ ರೋಡ್ ಪೂರ್ತಿ. ಬಸ್ ಯಾವ ಪರಿ ಇದೆ ಪೂರ್ತಿ ಖಾಲಿ ನಿಂತಿದ್ದಾವೆ ಬಸ್ ಎಲ್ಲ. ಈಗ ಫೈನಲಿ ರೀಚ್ ಆದಿಬ್ರು ಮೆಟ್ರೋಗೆ. ಮೆಟ್ರೋ ಸ್ಟೇಷನ್ ರೀಚ್ ಆಗೇವಿ ಪೂರ್ತಿ. ಈಗ ಟಿಕೆಟ್ ತೊಗೊಂಡು ಹೋಗ್ಬೇಕು. ಯಹಿ ನಹೀ ಅಭಿ ಔರ್ ಸುನಿಯೇ. ಕ್ಲೀನಿನೆಸ್ ಇದೆ ಎಲ್ಲ ಪೂರ್ತಿ ಎಲ್ಲ ಕಡೆನೂ. ಆದರೂ ಬ್ಲಡ್ ಡೊನೇಟ್ ಮಾಡೋದಿದ್ರೆ ನೀವು ಡೊನೇಟ್ ಮಾಡ್ಬೋದು ಈ ಮೆಜೆಸ್ಟಿಕ್ ಬಂದಾಗ. ಬೇರೆಯವ್ರಿಗೆ ಯಾರಿಗಾರು ಹೆಲ್ಪ್ ಆಗುತ್ತೆ. ಬಂದಿದ್ದೀವಿ ಈಗ GT ವಾರ್ಡ್ ಮಾಡಿ ಹೊಂಟಿದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಐತಂತ. ಈಗ ಲಘು ಹೋಗ್ಬೇಕಂತೆ. ಯಾಕಂದರೆ 2 ಗಂಟೆ ಹೈಕೋರ್ಟ್ ಅದು ಗೊತ್ತಿಲ್ಲ. 2 ಗಂಟೆಗೆ ಶೋ ಇದೆ. ನಾವು ಈಗ ಹೊಂಟಿದ್ದೀವಿ ಸ್ವಲ್ಪ ಟ್ರೈಲರ್ ಮಜಾ ಮಾಡೋಕ್ಕೆ ನೋಡ. ನಮ್ಮ ನೀಟಾಗಿ ನಮ್ಮ ಹೊಸ ಫ್ರೆಂಡನ್ನು ಕ್ಲಾಸ್ ಸುಡೀತಾ ಹಂಗ ಬಂದಿದ್ಯಾ ಕ್ಲಾಸಿಗೆ समझ रहे हो ಹೌದಣ್ಣ. ಮತ್ತು ನಿಮ್ಮ ಕಡೆ ಸುಟಿ ಹಾಕಿ ಪ್ರಾಕ್ಸಿಯಾಗಿ ಬಂದಿ ಪೂರ್ತಿ ಕ್ಲಾಸಸ್ ಪ್ರಾಕ್ಸಿಯಾಗಿ ಬಂದಿನ. ಅನಿಲ್ ಭಾಯ್ ನೀನು ನ್ಯೂ ಫ್ರೆಂಡ್ ನಾ ಹೌದು ಬೈ. ಇಲ್ಲ ಸುಟಿ ಟೈಮ್ ಹಂಗ ಬಂದಿ ಬಂಕ್ ಮಾಡಿ ಕ್ಲಾಸಸ್ ಮೀಟ್ ಆಗತ್ತೆ ಅಂತ ಸುಟಿ ಹಾಕಿ ಬಂದೇವಿ. ಅಲ್ಲೇ ವೀರೇಂದ್ರ ಗೋಪಂಗ ಸಾಗರ ನಾನು ನೋಡಿ ಕೊಡ್ತಾನ ಅಂತ ಹೇಳಿದ್ದ. ಆದ್ರೆ ಅದಕ್ಕೆಲ್ಲ ಈಗ ಬಂದಿದ್ದೆ ನೋಡ್ರಕ್ಕೆ ಅಂತ. ಈಗ ಈಗ ಫೈನಲಿ ರೀಚ್ ಆಗಿವಿ GT ವಾರ್ಡ್ ಮಾಡ. ಈಗ 2 ಗಂಟೆಗೆ ಶೋ ಐತಿ ಫಿಲಮ್. ಈಗ ಜಸ್ಟ್ ಎಂಟ್ರಿ ಕೊಟ್ಟಿದ್ದೀವಿ. ಸ್ವಲ್ಪ ಹೊರಗೆ ಐತಿ ಮೋಸ್ಟ್ಲಿ ಹ್ಯಾಂಗಿರ್ತೈತಿ ಅದ್ರಿಂದ ರಶ್ ಇರಂಗಿಲ್ಲ. ಜಾಸ್ತಿ ಭಾಳ ಇದೆ ರಶ್ ಇರಂಗಿಲ್ಲ. ಮೋಸ್ಟ್ಲಿ ಇದು ಔಟ್ಸೈಡ್ ಆಗ್ತೈತಲ್ಲ. ಇದು ಸೈಡ್ ಏನು ಟ್ಯೂಸ್ಡೇ ಅದು ವೀಕೆಂಡ್ಸ್ ವೀಕೆಂಡ್ಸ್ ಅಲ್ಲ. ವೀಕೆಂಡ್ಸ್ ಇಲ್ಲ. ಅದೇ ಸುಮ್ಮನೆ ಫುಲ್ ಖಾಲಿ ಇರ್ತೀವಿ.
ಮಾಲ್ ಪೂರ್ತ ಖಾಲಿ ಇದೆ ಗೈಸ್. ನೋಡಿ ಪೂರ್ತಿ ಹೆಂಗಿದೆ. ಅನಿಲ್ ಹೆಂಗಿತ್ತಪ್ಪ ಫಿಲಮ್? ವೀರ ಹೆಂಗಿತ್ತು ನೋಡಿದ್ರು ಅದೇನ हम मालूम है तेरे बाप को मत सिखा. ಯಾತ್ಲೆ ಕಂಟಿನ್ಯೂ ನೀವೆಲ್ಲ 2 ಸತಿ ನೋಡಿ ಬರ್ಗಟ್ಟಿ 3ನೇ ಸತಿ ಬಂದಿರಿ. ನಾ ನೋಡಿಲ್ಲ ಅದಕ್ಕೆ ಬಂದೇನಿ. कैसे कैसे लोग रहते हैं यार यहाँ पर. ಬರ್ಗಟ್ಟಿ ಬಂದಿರಪ್ಪ. ಏನ್ ಡೈಲಾಗ್ ಹೇಳ್ಬೇಕ? ಹೆವಿ ಐತೆ ಟ್ವಿಸ್ಟ್. ಅದೆಲ್ಲ ಹೋಗ್ಲಿ, ನಿನಗೆ ಹೆಂಗ ಅನಿಸ್ತೀರ? ಚಲೋ ಅನಿಸ್ತು ಭಾಳ ನಿಮ್ಗೆ? ನಮಗೆ ನೆಕ್ಸ್ಟ್ ಲೆವೆಲ್. यही नहीं अभी और सुनिए. ನಮಗೆ ನೋಡಿದ್ವಿ 2 ಸತ ಇದ್ರೊಳಗೆ. ಆದ್ರೆ ಇದನ್ನ ಥಿಯೇಟರ್ ಆಂಬಿಯನ್ಸ್ ಬೇಕಿತ್ತು. ಆದ್ರೆ ಸೌಂಡ್ ಹಂಗಲ್ಲ, ನಾವು ಅದಕ್ಕೆ ವೈಟ್ ವೆಜ್ ಯಾರಿಗೆ ಈ ಕಡೆ ಬರೀ ವೆಜ್. ಪೂರ್ತಿ ಇಲ್ಲೇ ತಿಂದು ಫಿಲಮ್ ಮುಗಿಸಿ ಇಲ್ಲೆಲ್ಲ ತಿಂದು ಈಗ ಫುಡ್ ಟ್ಯಾಪ್ರಿ ಚೆನ್ನಾಗಿದೆ. ಇಲ್ಲೆಲ್ಲ ಶುಗರ್ ಪಾಪ್ ಇಲ್ಲೆಲ್ಲ ಜ್ಯೂಸ್ ಐಟಮ್ ಎಲ್ಲ ಇದೆ. ಒಂದು ಫಿಲಮ್ ಮುಗಿಸಿ ಈಗ ಬರ್ಗರ್ ತಿಂದು ಈಗ ಮುಗೀತು ನಮಗೆಲ್ಲ. ಗೈಸ್ ನೋಡಿ ಗೈಸ್ ಇಲ್ಲಿ ಹೆಂಗಿದೆ ಇದು GT ವಾರ್ಡ್ ಮಾಲ್. ಇಲ್ಲೆಲ್ಲ ಚೊಕ್ಕಿದೆ ಪೂರ್ತಿ. ಈಗ ಅಂದರೆ ಟೈಮ್ ಆಯಿತು, ಇನ್ನೂ ನಮ್ಮ PG ರೀಚ್ ಆಗಬೇಕಂದ್ರೆ 3 hours ಆಗುತ್ತೆ. ಇವತ್ತು ನಾವು ಫಿಲ್ಮ್ ಹೋಗಿದ್ವಿ, ಮಸ್ತಿತ್ತು. ಆದರೆ ಸಸ್ಪೆನ್ಸ್ ಐತಿ, ಥ್ರಿಲ್ಲರ್ ಐತಿ. ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಳಿ ಹೆಂಗಿದೆ ಅಂತ. ಅಂದರೆ ಭಾಳ ಟ್ವಿಸ್ಟಿಂಗ್ ಕೊಡ್ತೈತಿ ಭಾಳ ಫಿಲಮ್. ನೀವು ಒಮ್ಮೆ ಹೆದರ್ತೀರ ಭಾಳ. ಏನಾಗ್ತೈತೆ ಮುಂದೆ ಗೊತ್ತಾಗಂಗಿಲ್ಲ, ಇಮ್ಯಾಜಿನೇಷನ್ ಮಾಡೋಕ್ಕಾಗಂಗಿಲ್ಲ. ಒಂದು ಸತಿ ಹೋದರೆ ಟ್ರೈ ಮಾಡಿರಿ. ನೀವು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೂ. ಮತ್ತು ಏನು ಫಿಲಮ್ ಬಗ್ಗೆ ಅಂದರೆ ಭಾಳ ಪೂರ್ತಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ.